ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಒಂದಷ್ಟು ದಿನಗಳ ಕಾಲ ಎಲ್ಲ ಆಸ್ಪಿರೆಂಟ್ಸ್ಗೂ ಕೂಡ ತುಂಬ ಖುಷಿಯಿಂದ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ವಿ. ಇವಾಗ ಯಾವುದೇ ಒಂದು ವಿಡಿಯೋ ಮಾಡೋಕ್ಕೂ ಕೂಡ ಬೇಜಾರಾಗ್ತಿದೆ. ಯಾಕೆ ಬೇಜಾರಾಗ್ತಿದೆ ಅಂತಂದರೆ, 30 ದಿನಗಳಲ್ಲಿ ನೋಟಿಫಿಕೇಷನ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದಾಗ ಅದನ್ನು ನಂಬಿದ ಸಾವಿರಾರು ಅಭ್ಯರ್ಥಿಗಳ ಪರಿಸ್ಥಿತಿ ಇವಾಗ ಏನಾಗ್ತಾ ಇದೆ. 30 ದಿನಗಳು ಆಗ್ತಾ ಬರ್ತಾ ಇದ್ರೂ ಕೂಡ ಯಾವುದೇ ಒಂದು ಅಧಿಸೂಚನೆಯ ಒಂದು ಅಪ್ಡೇಟ್ ಕೂಡ ಇಲ್ಲ. ಹಾಗಾದರೆ ಪ್ರಶ್ನೆ ಏನು ಅಂತಂದರೆ, ಮತ್ತೆ ಅಭ್ಯರ್ಥಿಗಳ ಜೀವನದ ಜೊತೆ ಸರ್ಕಾರ ಆಟ ಆಡ್ತಿದೆಯಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಮೂಡುತ್ತೆ. ಸೊ ಈ ವಿಚಾರದ ಬಗ್ಗೆ ನಾವೀಗ ಮಾತಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ಮಾಡ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಗೂ ಸರ್ಕಾರದ ಪ್ರತಿಯೊಂದು ಅನೌನ್ಸ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲ ದಿನಗಳ ಹಿಂದೆ ಸರ್ಕಾರ ಸ್ಪಷ್ಟವಾಗಿ ಹೇಳಿತು ಏನಂತ, 1 ತಿಂಗಳೊಳಗೆ ನೇಮಕಾತಿ ಅಧಿಸೂಚನೆ ಹೊರಡಿಸ್ತೀವಿ ಅಂತ. ಸೊ ಆ ಒಂದು ಮಾತನ್ನು ಕೇಳಿದ ನಂತರ ಸಾವಿರಾರು ಅಭ್ಯರ್ಥಿಗಳು ಒಂದು ಹೊಸ ಹೋಪ್ನ ಜೊತೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವಾಗ 1 ತಿಂಗಳು ಆಗ್ತಾ ಬರ್ತಾ ಇದ್ರೂ ಕೂಡ ಯಾವುದೇ ಒಂದು ನೋಟಿಫಿಕೇಷನ್ನ ಇನ್ನೂ ಕೂಡ ಮಾಡಿಲ್ಲ. ಅದ್ರ ಬಗ್ಗೆ ಯಾವುದೇ ಒಂದು ಅನೌನ್ಸ್ಮೆಂಟ್ ಆಗಲಿ, ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಲಿ ಕೊಟ್ಟಿಲ್ಲ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜವಾಗಿ ಅನ್ನೋದನ್ನು ನಾವು ಹೇಳಲೇಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ಕೊಳ್ಳೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಒಬ್ಬ ಅಭ್ಯರ್ಥಿ, ಒಬ್ಬ ಆಸ್ಪಿರೆಂಟ್ ದಿನಕ್ಕೆ 8ರಿಂದ 10 ಗಂಟೆ ಟೈಮ್ ಓದ್ಕೋಬೇಕಾಗತ್ತೆ. ಎಷ್ಟೋ ವರ್ಷಗಳಿಂದ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ತನ್ನ ಫ್ಯೂಚರನ್ನು ಈ ಪರೀಕ್ಷೆಯ ಮೇಲೆ ಇಟ್ಟಿರ್ತಾರೆ. ಕೆಲವರು ಜಾಬ್ ಬಿಟ್ಟು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಮತ್ತು ಕೆಲವರು ಫ್ಯಾಮಿಲಿ ಪ್ರೆಷರ್ ಮಧ್ಯದಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಹೇಳುವ ಮಾತು ಅವರಿಗೆ ಒಂದು ದೊಡ್ಡ ಹೋಪ್ ಆಗಿರುತ್ತೆ. ಆದರೆ ಇವಾಗ ಏನಾಗಿದೆ, 30 ದಿನಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಮಾತು ಕೇಳಿ ಎಷ್ಟೋ ಜನ ಕೋಚಿಂಗ್ ಜಾಯಿನ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಹೊಸ ಪುಸ್ತಕಗಳನ್ನ ತೊಗೊಳ್ತಾ ಇದ್ದಾರೆ. ಎಷ್ಟೋ ಜನ ಪ್ರಿಪ್ರೇಷನ್ ಸ್ಪೀಡ್ನ ಜಾಸ್ತಿ ಮಾಡಿದ್ದಾರೆ. ಆದರೆ ಇವಾಗ ಸರ್ಕಾರ ಮಾತ್ರ ಸಂಪೂರ್ಣವಾಗಿ ಮೌನವಾಗಿದೆ. ಯಾವುದೇ ಒಂದು ನೋಟಿಫಿಕೇಷನ್ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಸೊ ಇಲ್ಲಿ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ, ಅವರು ಡಿಲೇ ಮಾಡ್ತಿರೋದಲ್ಲ. ಯಾಕೆಂದರೆ ಕೆಲವೊಂದು ಸಲ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಕಾರಣದಿಂದ ಡಿಲೇ ಆಗಬಹುದು. ಆದರೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರ ಅಪ್ಡೇಟ್ ಕೊಡದೇ ಇರೋದು ಯಾಕೆ? ಒಂದು ಸಿಂಪಲ್ ಕ್ಲಾರಿಫಿಕೇಷನ್ ಕೊಟ್ಟರೂ ಸಾಕು. ಫಾರ್ ಎಕ್ಸಾಂಪಲ್, ಪ್ರಾಸೆಸ್ ಇನ್ನೂ ನಡೀತಾ ಇದೆ ಅಥವಾ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದರೂ ಕೂಡ ಅಭ್ಯರ್ಥಿಗಳಿಗೆ ಕ್ಲಾರಿಟಿ ಸಿಗುತ್ತೆ. ಒಬ್ಬ ಅಭ್ಯರ್ಥಿಯ ಜೀವನದಲ್ಲಿ 1 ವರ್ಷ ಡಿಲೇ ಆಗೋದು ಅಂತಂದರೆ ಅದು ಕೇವಲ 1 ವರ್ಷ ಮಾತ್ರ ಅಲ್ಲ. ಅವರ ಕರಿಯರ್, ಅವರ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್, ಅವರ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲದರ ಮೇಲೆ ಕೂಡ ಬಹಳನೇ ಪರಿಣಾಮ ಬೀರ್ತಾ ಹೋಗುತ್ತೆ. ಹಾಗಾಗಿ ಸರ್ಕಾರದ ಪ್ರತಿಯೊಂದು ಅನೌನ್ಸ್ಮೆಂಟ್ ಕೂಡ ತುಂಬಾ ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ. ನಾವಿಲ್ಲಿ ಯಾರನ್ನು ಕೂಡ ವಿರೋಧಿಸೋದಕ್ಕೆ ಈ ರೀತಿ ಮಾತಾಡ್ತಿಲ್ಲ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು, ಅಭ್ಯರ್ಥಿಗಳು ಕೇಳ್ತಾ ಇರೋದು ಯಾವುದೇ ಒಂದು ವಿಶೇಷ ಸೌಲಭ್ಯವನ್ನು ಕೊಡಿ ಅಂತಲ್ಲ. ಅವ್ರು ಕೇಳ್ತಾ ಇರೋದು ಒಂದೇ ಒಂದು ವಿಷಯ, ಕ್ಲಿಯರ್ ಇನ್ಫಾರ್ಮೇಷನ್. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ರೆ ಅಭ್ಯರ್ಥಿಗಳು ತಮ್ಮ ಪ್ರಿಪ್ರೇಷನನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಸರ್ಕಾರಿ ಉದ್ಯೋಗಕ್ಕೋಸ್ಕರ ತಯಾರಿ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಸಮಾಜದ ಅತ್ಯಂತ ಪರಿಶ್ರಮಿ ಯುವಕರಾಗಿರ್ತಾರೆ. ಅವ್ರು ಕೇಳ್ತಾ ಇರೋದು ಒಂದೇ ಒಂದು ಅವಕಾಶ ಮಾತ್ರ. ಆದ್ದರಿಂದ ಸರ್ಕಾರ ಹೇಳಿದ ಮಾತಿಗೆ ಸ್ಪಷ್ಟತೆಯನ್ನು ನೀಡಬೇಕು. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತಂದರೆ ಯಾವಾಗ ಬರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ಬೇಕು. ಅದು ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಶಿಕ್ಷಕರ ನೇಮಕಾತಿ ಆಗಿರಬಹುದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು. ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ, ಯಾವಾಗ ಹುದ್ದೆಗಳನ್ನ ಭರ್ತಿ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಷನ್ನ ಕೊಟ್ಬಿಟ್ರೆ ಅಭ್ಯರ್ಥಿಗಳಲ್ಲಿ ಮತ್ತಷ್ಟು ಓದುವಂತಹ ಒಂದು ಹಂಬಲ ಜಾಸ್ತಿ ಆಗುತ್ತೆ. ಸೊ ಸರ್ಕಾರ ಯಾವುದೇ ಒಂದು ಅಪ್ಡೇಟ್ ಕೊಡದೇ ಇದ್ದಾಗ ಆಸ್ಪಿರೆಂಟ್ಸಲ್ಲೂ ಕೂಡ ಒಂದು ಹೋಪ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ಡಿಲೇ ಮಾಡ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಕಾರಣದಿಂದ ಸಮಯ ತಗೊಳ್ತಾ ಇದೆಯಾ? ಕಮೆಂಟ್ನಲ್ಲಿ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಇದೇ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.